ನನ್ನ ಹೆಸರು ಪ್ರಮೋದ್. ನಾನು 9ನೇ ತರಗತಿಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾಡಿನ ಪ್ರಖ್ಯಾತ ಕವಿಯಾದ ಗೂಡೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪರಿಚಯವನ್ನು ತಿಳಿಸುತ್ತಿದ್ದೇನೆ. ಗೂಡೂರು ರಾಮಸ್ವಾಮಿ ಅಯ್ಯಂಗಾರರು ಹಾಸನ ಜಿಲ್ಲೆಯ ಗೂಡೂರು ಗ್ರಾಮದವರು. ಇವರು 1904 ಜುಲೈ 4ರಂದು ಜನಿಸಿದರು. ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಕತೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಪ್ರವಾಸ ಕಥೆ, ಅನುವಾದ ಮುಂತಾದ ವಿವಿಧ ಪ್ರಕಾರಗಳಲ್ಲಿ 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಕೃತಿಗಳಲ್ಲಿ ಗ್ರಾಮೀಣ ಸಂಸ್ಕೃತಿ ಹಾಗೂ ಗಾಂಧಿ ಚಿಂತನೆಗಳನ್ನು ಕಾಣಬಹುದು. ಕನ್ನಡದಲ್ಲಿ ಹಾಸ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಮೆರುಗು ನೀಡಿದ ಆಧುನಿಕ ಕನ್ನಡ ಬರಹಗಾರರಲ್ಲಿ ಇವರೊಬ್ಬರು. ಗೂಡೂರು ಎಂಬ ಸಂಕ್ಷಿಪ್ತ ನಾಮದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಚಿರಪರಿಚಿತವಾಗಿರುವ ರಾಮಸ್ವಾಮಿ ಅಯ್ಯಂಗಾರ್ ಅವರು ಬಹುಮುಖ ಪ್ರತಿಭೆಯ ಒಬ್ಬರು. ಇವರು ಸೃಜನಶೀಲ ಹಾಗೂ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸೆರೆಮನೆವಾಸ ಅನುಭವಿಸಿದರು. ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಹರಿಜನೋದ್ಧಾರ, ಗ್ರಾಮೀಣ ಏಳಿಗೆ, ಪಾನ ವಿರೋಧ, ಗಾದಿ ಪ್ರಚಾರ ಮೊದಲಾದ ವಿಧಾಯಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಮುದಾಯದ ಸೇವೆ ಸಲ್ಲಿಸಿದರು ಹಾಗೂ ಮೈಸೂರಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗ ಕರ್ನಾಟಕದ ಏಕೀಕರಣಕ್ಕೆ ಸಂಪೂರ್ಣ ಬೆಂಬಲ ನೀಡಿದರು. ಇವರೊಬ್ಬ ಶಿಕ್ಷಣ ತಜ್ಞರು ಹೌದು. ಇವರ ಪ್ರಮುಖ ಕೃತಿಗಳೆಂದರೆ ಸ್ವಾತಂತ್ರ್ಯವೇ ಧರ್ಮ, ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು, ಹಳ್ಳಿಯ ಹಾಡು, ಬೆಳವಣಿಗೆ ಮುಂತಾದವು ಅವರು ರಚಿಸಿದ ಪ್ರಮುಖ ಕೃತಿಗಳು. ಇವರು 28ನೇ ಸೆಪ್ಟೆಂಬರ್ 1991ರಂದು ನಿಧನರಾದರು. ನನ್ನ ಹೆಸರು ಪ್ರಮೋದ್. ನಾನು 9ನೇ ತರಗತಿಯಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾಡಿನ ಪ್ರಖ್ಯಾತ ಕವಿಯಾದ ಗೂಡೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪರಿಚಯವನ್ನು ತಿಳಿಸುತ್ತಿದ್ದೇನೆ. ಗೂಡೂರು ರಾಮಸ್ವಾಮಿ ಅಯ್ಯಂಗಾರರು ಹಾಸನ ಜಿಲ್ಲೆಯ ಗೂಡೂರು ಗ್ರಾಮದವರು. ಇವರು 1904 ಜುಲೈ 4ರಂದು ಜನಿಸಿದರು. ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಕತೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಪ್ರವಾಸ ಕಥೆ, ಅನುವಾದ ಮುಂತಾದ